ಹಿಂದೆ ಇರೋರು ಯಾಕೋ ಸದ್ದು ಮಾಡ್ತಿಲ್ಲ, ಜೋರಾಗಿ ನನ್ನ ಜೊತೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ನೀವು ತಡಿದೇ ಬಿಟ್ರೆ ನಾರ್ಮಲ್ ಆಗಿರ್ತೀವಿ, ತಡೆದ್ರೆ ಬೆಂಕಿ ಆಗ್ತೀವಿ. ಇದು ಹಿಂದೂಗಳ ಶಕ್ತಿ. ಬಿಟ್ರೆ ಹಿಂದೂಗಳ ಬಗ್ಗೆ ಒಂದು ಮಾತಿದೆ, ಹಿಂದೂ ಬಿಟ್ರೆ ನೀವು ಉಳಿತೀರಾ, ನಾವು ಆರಾಮಾಗಿರ್ತೀವಿ. ಎಬ್ಬಿಸಿ ಕೆಣಕಿ ಎಬ್ಬಿಸಿದ್ರೆ ಮಾತ್ರ ಆಂಜನೇಯನಂತೆ ಗದೆ ಹಿಡ್ಕೊಂಡು ಪ್ರಹಾರ ಮಾಡದೆ ಅನ್ನೋದನ್ನ ಹಿಂದೂ ಸಮಾಜ ಯಾವತ್ತೂ ತೋರಿಸಿದೆ. ಇವತ್ತು ನೆನ್ನೆ ಅಲ್ಲ ಮಿತ್ರ, ಇವತ್ತು ನೆನ್ನೆ ಅಲ್ಲ. ಹಿಂದೂ ಸಮಾಜ ಉದ್ದಕ್ಕೂ ಕೂಡ ನಾವು ಯಾವಾಗಲೂ ಶಾಂತರೇ, ಶಾಂತಿ ಪ್ರಿಯರು. ನಿಜವಾದ ಶಾಂತಿ ಪ್ರಿಯವಾಗಿರುವಂತ ಸಮಾಜ, ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ, ನಿಜವಾದ ಶಾಂತಿ ಪ್ರಿಯ ಸಮಾಜ. ಆದ್ರೆ ಯಾವಾಗ ತುರ್ಕರು ದಾಳಿ ಮಾಡಿದ್ರು, ಯಾವಾಗ ಅಫ್ಘನ್ರು ದಾಳಿ ಮಾಡಿದ್ರು, ಯಾವಾಗ ಮೊಘಲರು ದಾಳಿ ಮಾಡಿದ್ರು, ಆಗ ಮನೆಯಲ್ಲಿರುವಂತ ಹಿಂದೂ ಜಾಗೃತನಾದ, ನಿರಂತರವಾಗಿ ಹೋರಾಟ ಮಾಡಿ ಮತ್ತೊಮ್ಮೆ ಹಿಂದೂ ರಾಷ್ಟ್ರವನ್ನ ಸ್ಥಾಪಿಸಿದ್ದಿದೆಯಲ್ಲ, ಅದು ಹಿಂದುವಿನ ಆಕ್ರೋಶದ ಕಾರಣ. ಕಳೆದ ಕೆಲವಾರು ದಿನಗಳಿಂದ ಏನಾಗಿದೆ ಕರ್ನಾಟಕದಲ್ಲಿ, ಕಳೆದ ಕೆಲವಾರು ದಿನಗಳಿಂದ ನಾನು ಯಾವುದೇ ಪಕ್ಷದ ಪರವಾಗಿ ವಿರೋಧವಾಗಿ ಮಾತನಾಡೋದಿಲ್ಲ, ಆದ್ರೆ ಎಲ್ಲರೂ ಪ್ರಜ್ಞಾವಂತರಿದ್ದೀರಿ. ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮಗೆ ಮುಸಲ್ಮಾನರು ವೋಟ್ ಹಾಕಿದ್ರು, ಹೀಗಾಗಿ ಇದು ಮುಸಲ್ಮಾನರ ರಾಜ್ಯ, ಮುಸಲ್ಮಾನರು ಅಧಿಕಾರಕ್ಕೆ ತಂದಿರುವಂತ, ಆಡಳಿತಕ್ಕೆ ತಂದಿರುವಂತ ಪಕ್ಷ. ಗಣೇಶೋತ್ಸವ ನಾವು ಇವತ್ತು ಶುರು ಮಾಡಿರೋದ ಮಿತ್ರ? ಗಣೇಶೋತ್ಸವ ಇವತ್ತಿಂದಲ್ಲ. ಈ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವಾಗಲಿಂದಲೂ ಸಾರ್ವಜನಿಕ ಗಣೇಶೋತ್ಸವವನ್ನ ಈ ದೇಶದಲ್ಲಿ ಬಾಲಗಂಗಾಧರ ತಿಲಕರು ಆರಂಭಿಸಿದರು. ಬಾಲಗಂಗಾಧರ ತಿಲಕರು ಹೇಳಿದ್ರು, ಮೂಲ ಬೀಜವನ್ನ ಇಲ್ಲಿನ ಸರ್ಕಾರ ಹಾಕಿದೆ ಅಂತ. ಹಿಂದೂ ರಾಷ್ಟ್ರ ಅಂದಾಗ ಅನೇಕರು ನನಗೆ ಪ್ರಶ್ನೆ ಮಾಡ್ತಾರೆ, ಭಾರತ ಹಿಂದೂ ರಾಷ್ಟ್ರನ? ಹಿಂದೂ ರಾಷ್ಟ್ರ ಆಗಿದ್ದು, ಹಿಂದೂ ರಾಷ್ಟ್ರ ಇದೆ, ಮುಂದೆಯೂ ಹಿಂದೂ ರಾಷ್ಟ್ರವಾಗಿರುತ್ತೆ ಭಾರತ. ಎಲ್ಲಿಯವರೆಗೂ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೋ ಅಲ್ಲಿಯವರೆಗೂ, ಯಾರಾದ್ರೂ ಇಲ್ಲಿ ಮುಸಲ್ಮಾನರಿದ್ರೆ ತಿಳಿದಿಟ್ಕೊಳ್ಬೇಕು ಮಿತ್ರರೇ, ಎಲ್ಲಿಯವರೆಗೂ ಭಾರತ ಹಿಂದೂ ರಾಷ್ಟ್ರವಾಗಿರುತ್ತೋ ಅಲ್ಲಿವರೆಗೂ ಮುಸಲ್ಮಾನರು ನೆಮ್ಮದಿಯಿಂದಿರ್ತಾರೆ. ಇಲ್ಲದೆ ಹೋದ್ರೆ ನೆಮ್ಮದಿಯಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಹಿಂದೂಗಳು ಸೈಲೆಂಟ್ ಆಗ್ತಾರೋ ಅವತ್ತು ಮುಸಲ್ಮಾನರು, ಎಲ್ಲ ಜಾತಿಗಳು ಒಟ್ಟಾಗಿ ಇಲ್ಲಿ ಯಾರು ಸೇರಿದ್ದಾರೆ ಅಂತ ಕೇಳಿ. ಇಲ್ಲಿ ಯಾರು ಸೇರಿದ್ದಾರೆ ಅಂದ್ರೆ ಯಾವುದೋ ಒಂದು ಜಾತಿಯವರು ಸೇರಲಿಲ್ಲ, ಇಡೀ ಹಿಂದೂ ಸಮಾಜ ಒಟ್ಟಾಗಿ ಗಣಪತಿ ಬಪ್ಪ, ಗಣಪತಿ ಬಪ್ಪ. ಆದ್ರೆ ಎಚ್ಚರಿಕೆ ಇರಲಿ ಮಿತ್ರರೇ, ಈ ಭಾರತವನ್ನ, ಈ ರಾಷ್ಟ್ರವನ್ನ ಒಡಿಬೇಕು ಎನ್ನುವಂತ ದೊಡ್ಡ ಪ್ರಯತ್ನ ಶುರುವಾಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಪ್ರಧಾನಿಯನ್ನ ಬದಲಾಯಿಸಿದ ನಂತರ ಯಾರ್ಯಾರು ಬಾಂಗ್ಲಾದೇಶದಲ್ಲಿ ಬದಲಾವಣೆಗೆ ಪ್ರಯತ್ನ ಪಟ್ಟರೋ ಅವರಿಗೆ ಅನ್ನಿಸಿದೆ ಭಾರತದಲ್ಲೂ ನರೇಂದ್ರ ಮೋದಿ ಅವರ ವಿರುದ್ಧ ಹೀಗೆ ಒಂದು ಷಡ್ಯಂತ್ರ ಮಾಡಿ ಅವರನ್ನು ಪಕ್ಕಕ್ಕೆ ತಳ್ಳಬಹುದು ಅಂತ. ಯಾವ ತರದ ಷಡ್ಯಂತ್ರ ನಡೀತಾ ಇದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ಹೇಳಿದ್ರೆ. ಇವತ್ತು ಸಾಬೀತುಪಡಿಸಬೇಕಾದಂತ ಅಗತ್ಯ ಇದೆ. ಇಲ್ಲಿ ಬಂದಿರುವ ಎಲ್ಲ ತರುಣರಿಗೆ ಮತ್ತೊಮ್ಮೆ ಜೋರಾಗಿ ಉಚ್ಚ ಕಂಠದಲ್ಲಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಬಜರಂಗ ಬಲಿ ಕಿ, ಬೋಲೋ ಬಜರಂಗ ಬಲಿ ಕಿ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಒಂದೇ ಮಾತು ಅಯೋಧ್ಯ ನಗರದಲ್ಲಿ
भारत माता की जय श्री राम, जय श्री राम। Sheila ke jamane yuzella deva Shakira number 1 ನೀವೇನೆ ಅನ್ನೋದು ನಮ್ಮ ವಿಚಾರ ವಿಡಿಯೋ ಇಷ್ಟ ಆದವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.